ಕಾಟನ್ ಸಾರಿ ಇನ್ನೂ ಸೂಪರ್ ಆಗಿ ಕಾಣುತ್ತೆ. ಇದು ಇವತ್ತಿನ ಲುಕ್ ಆಗಿತ್ತು. ಯಾರ್ಯಾರಿಗೆಲ್ಲ ತುಂಬಾ ಇಷ್ಟ ಆಯ್ತು ಈ ಒಂದು ಮೇಕಪ್ ಲುಕ್, ಮತ್ತೆ ತುಂಬಾನೇ ಸಿಂಪಲ್ ಆಗಿ ಒಂದು ಒಳ್ಳೆ ಕಾಸ್ಮೆಟಿಕ್ ಅಲ್ಲಿ ಅಂದ್ರೆ ಫೇರ್ ಅಂಡ್ ಲವ್ಲಿ ಈ ತರ ಒಂದು ಕಾಸ್ಮೆಟಿಕ್ಸ್ ಅಲ್ಲಿ ಹೇಗೆ ರೆಡಿ ಆಗೋದು, ಮತ್ತೆ ಐ ಹೇಗೆ ಏನು ತುಂಬಾ ಅಟ್ರಾಕ್ಟ್ ಆಗಿ ಕಾಣಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಬಿಂದಿಯಲ್ಲಿ ಇಡಬೇಕು, ಇದೆಲ್ಲ ಒಂದು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ಯಾರ್ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯ್ತು ನಿಮ್ಮ ಒಂದು ಫ್ರೆಂಡ್ಸ್ಗೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ, ಮತ್ತೆ ಗ್ಲೋ ವಿತ್ ಸಹನಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ಫಸ್ಟ್ ಸ್ಟಾರ್ಟ್ ಮಾಡೋದು ಏನಪ್ಪಾ ಅಂತಂದ್ರೆ ನನ್ನ ಫೇಸ್ ವಾಶ್ ಆಗಿದೆ. ನನ್ನ ಫೇಸ್ ವಾಶ್ ಬಂದು ಮಿನಿಮಾಲಿಸ್ಟ್ ಫೇಸ್ ವಾಶ್ ಅನ್ನ ಯೂಸ್ ಮಾಡ್ತೀನಿ. ಫಸ್ಟ್ ನಾನು ಸಂತೂರ್ ಸೋಪ್ ಅನ್ನ ಯೂಸ್ ಮಾಡ್ತಿದ್ದೆ, ಅದೊಂದು ಸ್ವಲ್ಪ ಯಾಕೋ ಡ್ರೈ ಅಂತ ಅನಿಸ್ತಾ ಇತ್ತು. ಸೊ ಅದರಿಂದ ನಾನು ಇದಕ್ಕೆ ಹೋದೆ. ನನಗೂ ಕೂಡ ಇದು ಮೆಲಾಸ್ಮಾ ಎಲ್ಲ ಸ್ವಲ್ಪ ಸ್ಟಾರ್ಟ್ ಆಗಿತ್ತು. ಸೊ ಅದರಿಂದ ಮಿನಿಮಾಲಿಸ್ಟ್ ಅನ್ನ ಯೂಸ್ ಮಾಡಿದೆ. ಅದು ಡರ್ಮಟಾಲಜಿಸ್ಟ್ ಅವ್ರ ಕಡೆಯಿಂದಾನೇ ರೆಕಮೆಂಡ್ ಆಗಿರೋದು. ಸೊ ಫೇಸ್ ವಾಶ್ ಆಗಿದೆ. ಇವಾಗ ನಾನು ಇದು ರೋಸ್ ವಾಟರ್ನ ಇದರಲ್ಲಿ ಫಿಲ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ನಾನು ಏನ್ ಮಾಡ್ತೀನಿ, ಮೇಕಪ್ಗಿಂತ ಮುಂಚೆ ರೋಸ್ ವಾಟರ್ ಅನ್ನ ಸ್ಪ್ರೇ ಮಾಡ್ಕೊತೀನಿ. ನೀಟಾಗಿ ಮುಖಕ್ಕೆ ರೋಸ್ ವಾಟರ್ ಇಂದ ಮಸಾಜ್ ಅನ್ನ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಸ್ವಲ್ಪ ನಾವು ರೆಡಿ ಆಗ್ಬೇಕಾದ್ರೆ ಹೇಗೆಪ್ಪ ಅಂತಂದ್ರೆ ಕಾನ್ಫಿಡೆಂಟ್ ಆಗಿ ರೆಡಿ ಆಗ್ಬೇಕಾಗುತ್ತೆ. ನಾವು ಯಾವಾಗಲೂ ನಮ್ಮ ಮುಖವನ್ನ ಸ್ಮೈಲ್ ಆಗಿ ಇಟ್ಕೋಬೇಕು. ಎಸ್ ಇವತ್ತು ನಾನು ಚೆನ್ನಾಗಿ ಕಾಣಿಸ್ತೀನಿ ಅನ್ನೋ ಒಂದು ಫೀಲ್ ನಾವು ರೆಡಿ ಆಗ್ಬೇಕಾಗುತ್ತೆ. ಆಯ್ತು, ರೋಸ್ ವಾಟರ್ ಇಂದ ಮುಖನ ಇದಾದ್ಮೇಲೆ ನೀವು ಆಲಿವೇರಾ ಜೆಲ್ ಇದ್ರೆ ನೀವು ಆಲಿವೇರಾ ಜೆಲ್ ಅನ್ನ ಯೂಸ್ ಮಾಡ್ಕೊಳ್ಳಿ. ರೋಸ್ ವಾಟರ್ ಆದ್ಮೇಲೆ ಆಲಿವೇರಾ ಜೆಲ್ ಯೂಸ್ ಮಾಡಿ. ಮತ್ತೆ ಇಲ್ಲಾಂದ್ರೆ ಸನ್ಸ್ಕ್ರೀನ್ ಲೋಷನ್ ಇದ್ರೂ ಕೂಡ ತುಂಬಾನೇ ಒಳ್ಳೆಯದು. ಸನ್ಸ್ಕ್ರೀನ್ ಲೋಷನ್ ಅನ್ನ ಹಾಕೋಬೇಕಾಗುತ್ತೆ. ನಾನು ಡೈರೆಕ್ಟ್ ಆಗಿ ಇವಾಗ ಏನ್ ಮಾಡ್ತಾ ಇದ್ದೀನಿ, ಫೇರ್ ಅಂಡ್ ಲವ್ಲಿಯನ್ನ ಯೂಸ್ ಮಾಡ್ತಾ ಇದ್ದೀನಿ. ಫೇರ್ ಅಂಡ್ ಲವ್ಲಿ ನಾನು ಮೊದಲಿಂದನೂ ಜಾಸ್ತಿ ಫೇರ್ ಅಂಡ್ ಲವ್ಲಿನೇ ಯೂಸ್ ಮಾಡ್ತೀನಿ. ಯಾಕೆ ಅಂತಂದ್ರೆ ನನಗೆ ಈ ಫೌಂಡೇಶನ್ಸ್ ಎಲ್ಲ ಸೆಟ್ ಆಗಲ್ಲ ನನ್ನ ಒಂದು ಸ್ಕಿನ್ ಇದಕ್ಕೆ. ಏನೋ ಗೊತ್ತಿಲ್ಲ, ಫೌಂಡೇಶನ್ಸ್ ಏನಾದ್ರು ಹಾಕಿದೀನಿ ಅಂತಂದ್ರೆ ಅಂದ್ರೆ ಮೇಕಪ್ ಮಾಡಿದೀನಿ ಅಂತಂದ್ರೆ ನನಗೆ ಬೇಗ ಸ್ಕಿನ್ ಅಲರ್ಜಿ ಆಗ್ಬಿಡೋದು, ಈ ತರ ಆಗ್ಬಿಡೋದು. ಸೊ ಹಾಗಾಗಿ ನಾನು ಯಾವಾಗಲೂ ಫೇರ್ ಅಂಡ್ ಲವ್ಲಿನೇ ಯೂಸ್ ಮಾಡ್ತೀನಿ. ನಾನು ರೆಕಮೆಂಡ್ ನಿಮಗೂ ಕೂಡ ಫೇರ್ ಅಂಡ್ ಲವ್ಲಿ ರೆಕಮೆಂಡ್ ಮಾಡ್ತೀನಿ. ನಿಜವಾಗ್ಲೂ ಅದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲ. ಯಾಕೆಂತಂದ್ರೆ ಕೆಲವರು ಹೇಳ್ತಾರೆ ಫೇರ್ ಅಂಡ್ ಲವ್ಲಿಯಿಂದ ಮೆಲಸ್ಮಾ ಸ್ಟಾರ್ಟ್ ಆಗುತ್ತೆ, ಪಿಗ್ಮೆಂಟೇಷನ್ ಶೈ. ಈ ಚಾನ್ಸೇ ಇಲ್ಲ. ಯಾಕೆ ಗೊತ್ತಾ, ಪಿಗ್ಮೆಂಟೇಷನ್ ಇದೆಲ್ಲ ಸ್ಟಾರ್ಟ್ ಆಗೋದು ಡ್ರೈ ಸ್ಕಿನ್ ಇರೋರಿಗೆ. ಮತ್ತೆ ಫೇರ್ ಅಂಡ್ ಲವ್ಲಿಯಿಂದ ಯಾವುದೇ ಪ್ರಾಬ್ಲಮ್ ನನ್ಗಾಗ್ಲಿಲ್ಲ. ಮತ್ತೆ ಫೌಂಡೇಶನ್ ನನ್ನ ಮುಖಕ್ಕೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಸೊ ಹಾಗಾಗಿ ನಾನು ಫೌಂಡೇಶನ್ ಹಾಕಲ್ಲ. ನೀಟಾಗಿ ಫೇರ್ ಅಂಡ್ ಲವ್ಲಿ ಹಚ್ಕೊಂಡು, ಯಾಕಂದ್ರೆ ಸುಮ್ಮನೆ ನಾವು ಎಷ್ಟು ಮೇಕಪ್ ಮಾಡ್ತೀವೋ ಅಷ್ಟು ಅಂದ್ರೆ ಫೌಂಡೇಶನ್ ಅಲ್ಲಿ ನನ್ನ ಮೇಕಪ್ ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿ ಕಾಣಲ್ಲ. ಏನಾದ್ರು ಕ್ಯಾಮ್ರಾ ರೋಲ್ಗೆ ಹೋದಾಗ ನಾನು ಮೇಕಪ್ ಮಾಡ್ಲೇಬೇಕಾಗುತ್ತೆ. ಈಗ ಯಾವ್ದಾದ್ರು ಶಾರ್ಟ್ ಮೂವಿನೋ ಇಲ್ಲಾಂತಂದ್ರೆ ನಾನು ಸೀರಿಯಲ್ ಅಂತ ಏನಾದ್ರು ಮಾಡಿದಾಗ ಅವಾಗ ನಾವು ಮೇಕಪ್ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ದೊಡ್ಡ LED ಲೈಟ್ಸ್, ಕ್ಯಾಮ್ರಾ ಲೈಟ್ಸ್ ಎಲ್ಲ ಇದ್ದಾಗ ನಮ್ಮ ಮೇಕಪ್ ಹೈ ಆಗೇ ಇರಬೇಕು. ಸೊ ಅವ್ರಿಗೆ ಓಕೆ, ಬಟ್ ನಮಗೆಲ್ಲ ಮನೆಯಲ್ಲಿ ರೆಡಿ ಆಗೋದಕ್ಕೆ, ಟೆಂಪಲ್ ಹೋಗೋದಕ್ಕೆ, ಮತ್ತೆ ನಾವು ಫ್ರೆಂಡ್ಸ್ ಮೀಟ್ ಆಗೋದಕ್ಕೆ ಇದಕ್ಕೆಲ್ಲ ಇಷ್ಟೇ ಸಾಕು ಅನ್ಕೊಳ್ತೀನಿ. ನೋಡಿ ತುಂಬಾ ಚೆನ್ನಾಗಿ ಕಣ್ಣಿನ ಕೆಳಗಡೆ ಎಲ್ಲ ನೀಟಾಗಿ ಇದು ಮಾಡ್ಕೊಂಡು ತುಂಬಾ ಸಿಂಪಲ್ ಆಗಿ ತೋರಿಸ್ತೀನಿ ಹೇಗೆ ರೆಡಿ ಆಗ್ಬೇಕು ಅಂತ. ಸೊ ಅದಕ್ಕಿಂತ ಮುಂಚೆ ನಾವು ಕಾನ್ಫಿಡೆಂಟ್ ಆಗಿರ್ಬೇಕು. ಈಗ ನಾನು ಪಾಂಡ್ಸ್ ಪೌಡರ್ ಅನ್ನ ಹಾಕೊಳ್ತಾ ಇದ್ದೀನಿ ಈ ತರ. ಈಗ ನಾನು ಕಣ್ಣಿಗೆ ಕಾಜಲ್ ಅನ್ನ ಹಾಕೊಳ್ತೀನಿ. ಕಾಜಲ್ಲು ಇದು ಬಂದು ಶುಗರ್ ಅವ್ರ ಕಡೆಯಿಂದ ಇದು ಕಾಜಲ್ ಅನ್ನ ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಪೆನ್ಸಿಲ್ ಇದು. ನಾನು ಪೆನ್ಸಿಲ್ ಯೂಸ್ ಮಾಡೋದು ಆಲ್ಮೋಸ್ಟ್ ಫಸ್ಟ್ ಮಮಾ ಅರ್ತ್ ಪೆನ್ಸಿಲ್ ಅನ್ನ ಯೂಸ್ ಮಾಡ್ತಿದ್ದೆ. ಲಾಂಗ್ ಲಾಸ್ಟಿಂಗು, ಮತ್ತೆ ಯಾರ್ಯಾರಿಗೆಲ್ಲ ಬೇಗ ಸ್ಪ್ರೆಡ್ ಆಗುತ್ತೆ ಅಕ್ಕ, ನನಗೆ ಇರೋದೇ ಇಲ್ಲ, ಕಾಲೇಜ್ ಹೋಗಿ ಮನೆಗೆ ಬರೋಷ್ಟರಲ್ಲೆಲ್ಲ ಸ್ಪ್ರೆಡ್ ಆಗ್ಬಿಡುತ್ತೆ ಅನ್ನೋವಂಥವ್ರಿಗೆ ಶುಗರ್ ತಗೋಬಹುದು ನೀವು, ಸ್ಪ್ರೆಡ್ ಆಗಲ್ಲ. ಮತ್ತೆ ನೈಟ್ ಮಲ್ಕೋಬೇಕಾದ್ರೆ ಕೊಬ್ಬರಿ ಎಣ್ಣೆ ಹಚ್ಕೊಂಡೆ ನೀವು ರಿಮೂವ್ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ಅದು ನೀವು ಎಷ್ಟೇ ಫೇಸ್ ವಾಶ್ ಮಾಡಿದ್ರು ಕೂಡ ಇದು ಮಮಾ ಅರ್ತ್ ಪೆನ್ಸಿಲ್ ಆಗಿರ್ಬೋದು, ಮತ್ತೆ ಶುಗರ್ ಇದು ಪೆನ್ಸಿಲ್ ಆಗಿರ್ಬೋದು, ಕಾಜಲ್ ಹೋಗೋದೇ ಇಲ್ಲ. ಸೊ ಹಾಗಾಗಿ ನೀವು ಕೊಬ್ಬರಿ ಎಣ್ಣೆ ಚೆನ್ನಾಗಿ ಮಸಾಜ್ ಮಾಡಿ ನೈಟ್ ಮಲ್ಗಬೇಕಾದ್ರೆ ರಿಮೂವ್ ಮಾಡಬೇಕಾಗತ್ತೆ. ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಇದು, ಸ್ಪ್ರೆಡ್ ಅಂತೂ ಆಗಲ್ಲ. ಸೊ ಇದನ್ನ ಹಚ್ಕೊಳ್ಳೋಣ. ಏನಂತಂದ್ರೆ ಐದು ನಾವು ಐಗೆ ಮೇಕಪ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನಮ್ಮ ಕಣ್ಣು ನೋಡಿ, ಈ ಕಣ್ಣು ನೋಡಿ, ಈ ಕಣ್ಣು ನೋಡಿ ಹೇಗೆ ಕಾಣುತ್ತೆ ಅಂತ. ಯಾಕಂದ್ರೆ ಕಣ್ಣಿಗೆ ನಾವು ವೈಟ್ ಇರೋದ್ರಿಂದ ಕಾಜಲ್ ಹಾಕಿಲ್ಲ ಅಂತಂದ್ರೆ ಚೆನ್ನಾಗೇ ಕಾಣಲ್ಲ. ಸೊ ಹಾಗಾಗಿ ನೀವು ಕಣ್ಣಿಗೆ ಐ ಮೇಕಪ್ ತುಂಬಾ ಇಂಪಾರ್ಟೆಂಟು. ಒಳಗಡೆ ಇನ್ನರ್ ಲೈನ್ ಕೂಡ ಹಾಕೊಳ್ಳಿ, ಔಟರ್ ಲೈನ್ ಯಾರಿಗಾದ್ರೂ ಔಟರ್ ಲೈನ್ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ನನಗೆ ಔಟರ್ ಲೈನ್ ಹಾಕೊಂಡು ತುಂಬಾನೇ ಅಭ್ಯಾಸ. ಸೊ ಅದೇ ನನಗೆ ಲುಕ್ಕು ಕೂಡ ಕೊಡುತ್ತೆ. ಸಿ ಇನ್ನರ್ ಲೈನ್ ಮತ್ತೆ ಔಟರ್ ಲೈನ್ ಎರಡನ್ನೂ ನೀವು ಹಾಕೋಬಹುದು. ಅದಾದ್ಮೇಲೆ ನೋಡಿ ಈ ಕಣ್ಣಿನ ಕೆಳಗಡೆ, ಓಕೆ ನೋಡಿ ಇವಾಗ ಕಣ್ಣಿನ ಇಲ್ಲ ಆಯ್ತು, ಮತ್ತೆ ಇಲ್ಲಿದೆಯಲ್ಲ ಇದು ತುಂಬಾ ಇಂಪಾರ್ಟೆಂಟ್ ನೋಡಿ. ನಾನು ನೋಡಿ ಈ ತರ ಕಣ್ಣಿಂದು ಅಪ್ಪರ್ ಲೈನ್ ಕೂಡ ಒಳಗಡೆಯಿಂದ ಹಾಕೋಬೇಕು, ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಲ್ಯಾಶಸ್ ಇದೆಯಲ್ಲ, ಲ್ಯಾಶಸ್ ಕೆಳಗಡೆ ಅಂಡರ್ ಲೈನ್ ಅದನ್ನ ಹಾಕೊಂಡಾಗ ಕಣ್ಣು ತುಂಬಾನೇ ಚೆನ್ನಾಗಿ ಕಾಣುತ್ತೆ. ನೀವು ಟ್ರೈ ಮಾಡಿ ಮನೇಲಿ ಯಾವಾಗಲೂ. ಐ ಮೇಕಪ್ ತುಂಬಾನೇ ಒಳ್ಳೇದು. ಸೊ ಹಾಗಾಗಿ ನೀವು ಲ್ಯಾಶಸ್ ಕೆಳಗಡೆ ಒಂದು ಲೈನ್ ಇರುತ್ತೆ, ಆ ಲೈನ್ಗೆ ಒಳಗಡೆಯಿಂದ ಲೈನ್ ಹಾಕೊಳ್ಳಿ,
ಕಣ್ಣು ತುಂಬ ಚೆನ್ನಾಗಿ ಕಾಣುತ್ತೆ. ಅದಾದಮೇಲೆ ನಾನು ಇವಾಗ ಮಸ್ಕರವನ್ನು ಯೂಸ್ ಮಾಡ್ತೀನಿ. ಮಸ್ಕರ ಬಂದು ನಾನು ಲ್ಯಾಕ್ಮಿ ಮಸ್ಕರವನ್ನು ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಐಕಾನಿಕ್ ಲ್ಯಾಕ್ಮಿ ಅಂತ. ಸೊ ಇದು ಬಂದು ವೇವಿ ಆಗಿರೋದೇ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನನ್ನ ಐ ಲುಕ್ಕೇ ನನಗೆ ಸೂಪರಾಗಿ ನನಗೆ ಲುಕ್ ಕೊಡೋದು. ನನ್ನ ಐಗೆ ಹೇಗೆ ಲುಕ್ಕು ಅಂದರೆ ಮೇಕಪ್ ಮಾಡ್ಕೊಳ್ತೀನಿ, ಅದೇ ನನ್ನ ಫೇಸ್ಗೆ ಲುಕ್ ಕೊಡುತ್ತೆ. ಲಿಪ್ ಬಾಮ್ ಫಸ್ಟ್ ಹಾಕೊಳ್ತಿದ್ದೀನಿ ನಾನು, ಯಾಕೆಂದರೆ ಲಿಪ್ಪು ತುಂಬಾ ಡ್ರೈ ಇರೋದ್ರಿಂದ ಲಿಪ್ ಬಾಮನ್ನು ನಾನು ಯೂಸ್ ಮಾಡ್ತೀನಿ. ಯಾವುದಪ್ಪ ಅಂದರೆ ನಿವ್ಯಾ ಸಾಫ್ಟ್ ರೋಸ್ ಅಂತ ಇದು ತೊಗೊಂಡಿದ್ದೀನಿ, ನಿವ್ಯಾ ಕಂಪನಿಯಿಂದ. ಸೊ ಇದು ತುಂಬ ಚೆನ್ನಾಗಿರುತ್ತೆ. ನಮ್ಮ ಲಿಪ್ಪನ್ನು ಯಾವಾಗಲೂ ಹೈಡ್ರೇಟಿಂಗಲ್ಲಿರುತ್ತೆ. ಲಿಪ್ ಗ್ಲಾಸ್ ಅದ್ರ ಲಿಪ್ಸ್ಟಿಕ್ ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ನಾವು ಲಿಪ್ಗೆ ಡ್ರೈ ಇರುತ್ತಲ್ಲ, ಸೊ ಹಾಗಾಗಿ ಅದೇನಾಗುತ್ತೆ ಪ್ಯಾಚ್ ಆಗಿಬಿಡುತ್ತೆ. ಸೊ ಇದರಲ್ಲಿ ನಾವು ಫಸ್ಟು ಲಿಪ್ ಬಾಮಲ್ಲಿ ಲಿಪ್ಪನ್ನು ಹೈಡ್ರೇಟ್ ಮಾಡ್ಕೋಬೇಕು, ಇಲ್ಲಾಂದರೆ ಸರಿಯಾಗದು ಇನ್ನು ಮರ್ಜ್ ಆಗಲ್ಲ, ಲಿಪ್ಸ್ಟಿಕ್ ಎಲ್ಲ ಪ್ಯಾಚ್ ಆದರೆ ಚೆನ್ನಾಗಿ ಕಾಣಲ್ಲ. ಸೊ ಇವಾಗ ನೆಕ್ಸ್ಟ್ ನಾನು ಲಿಪ್ ಪೆನ್ಸಿಲ್, ಇದು ಲ್ಯಾಕ್ಮಿದು ಖಾಲಿಯಾಗಿದೆ, ಹೆಸರು ತೋರಿಸೋಣ ಅಂದರೆ ಕಾಣಲ್ಲ. ಹೀಗೆ ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಸ್ವಲ್ಪ ಡಾರ್ಕ್ ಮೆರೂನ್ ಇರುವಂತಹ ಒಂದು ಶೇಡು ಲ್ಯಾಕ್ಮಿದು 22 ರೆಡ್ ಅಂತ. ಅಂದರೆ ಇದು ಬಂದ್ಬಿಟ್ಟು ಲ್ಯಾಕ್ಮಿ 22 ರೆಡ್ ಅಲ್ಟಿಮೇಟ್ ಗ್ಲಾಮ್ ಅಂತ ಇದೆ. ತುಂಬಾ ಚೆನ್ನಾಗಿರುತ್ತೆ ಇದು, ನಿಮಗೆ ತುಂಬ ಹೈಲೈಟಾಗಿ ಕಾಣುತ್ತೆ. ಇದನ್ನ ಹಾಕ್ಕೊಂಡ್ರು ಕೂಡ ಲಾಂಗ್ ಲಾಸ್ಟಿಂಗ್ ಅಂತಂದರೆ ಇದು ಹೋಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. 12 hours 24 hours ಯು ಕ್ಯಾನ್ ಯೂಸ್. ಲಿಪ್ಸ್ಟಿಕ್ ಥರ ಅಲ್ಲ, ಇದು ಒಂದು ಫೇಸ್ಗೆ ಚೆನ್ನಾಗಿರುತ್ತೆ. ಅಂದರೆ ಇದು ವೈನ್ ಕಲರ್ ಬರುತ್ತೆ ಸ್ವಲ್ಪ, ನೋಡಿ. ನೋಡಿ, ಇದನ್ನ ಏನು ಮಾಡ್ತೀನಿ ಗೊತ್ತಾ, ಇದನ್ನ ಜಾಸ್ತಿ ಹಾಕ್ಕೊಬಾರ್ದು ಕಣ್ಣಿನ ಮೇಲೆ. ಸ್ವಲ್ಪ ನೀವು ಅದೇನು ಉಳಿಯುತ್ತೋ ಅದನ್ನ ಈ ಥರ ಹಾಕ್ಕೊಳ್ಳಿ. ಮತ್ತೆ ನಿಮಗೆ ಇನ್ನೂ ಒಂದು ಹೇಳ್ತೀನಿ ಹೇಗೆ ಅಂತ ನೋಡಿ. ಈಗ ಇದಕ್ಕೆ ನೀವು ಬ್ಲ್ಯಾಕ್ ಕಲರನ್ನು ಹಾಕಬೇಕು. ಇವಾಗ ನಾನು ಈ ಒಂದು ರೆಡ್ ಹಾಕಿದ್ದೀನಲ್ಲ ಕಣ್ಣಿನ ಮೇಲೆ, ಇದ್ರ ಮೇಲೆ ನೀವು ಬ್ಲ್ಯಾಕನ್ನು ಅಪ್ಲೈ ಮಾಡಿದಾಗ ಏನಾದ್ರು ನಾನು ತೊಗೊಂಡಿದ್ದೀನಿ ಬ್ಲ್ಯಾಕ್ ಕಾಜನ್ನು, ಕಾಣ್ತಾ ಇದೆಯಾ? ಅದು ಎರಡು ಬ್ಲ್ಯಾಕು ಮತ್ತು ನೀವೇನು ಲಿಪ್ಸ್ಟಿಕ್ ಇದೆಯಲ್ಲ ಅದನ್ನು ಶೇಡ್ನ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಐಬ್ರೋ ಪೆನ್ಸಿಲ್ ಅನ್ನು ತಗೊಂಡು ಬಂದಿದ್ದೀನಿ. ಐಬ್ರೋ ಪೆನ್ಸಿಲ್ ಬಂದು ಡ್ಯಾಸ್ಲರ್ ಐಬ್ರೋ ಪೆನ್ಸಿಲ್ ಅನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ನನ್ನ ಐಬ್ರೋಸ್ ಆಲ್ರೆಡಿ ಚೆನ್ನಾಗಿದೆ, ಇನ್ನು ಸ್ವಲ್ಪ ತಿಕ್ ಬೇಕು ಅನ್ನೋದಾದ್ರೆ ನೋಡಿ ಸ್ವಲ್ಪ ಲೈಟ್ ಆಗಿ ಅದ್ರ ಮೇಲೆ ತಗೋಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ, ತುಂಬಾ ಇಂಪಾರ್ಟೆಂಟ್. ಯಾರಿಗೆಲ್ಲ ತುಂಬಾನೇ ನಿಮ್ಮ ಐ ಚೆನ್ನಾಗಿ ಕಾಣಬೇಕು ಅನ್ನೋಂಥವ್ರು ಈ ಐಬ್ರೋ ಮಧ್ಯದಲ್ಲಿ ಸ್ಟಿಕ್ಕರ್ನ ಇಟ್ಕೋಬೇಕಾಗುತ್ತೆ. ಯಾರ್ಯಾರೆಲ್ಲ ನನ್ನ ಐ ಎರಡೂ ಕಣ್ಣು ತುಂಬಾ ಚೆನ್ನಾಗಿ ಕಾಣಬೇಕು, ಕಣ್ಣುಗಳು ತುಂಬಾ ಅಟ್ರಾಕ್ಟ್ ಆಗಿ ಕಾಣಬೇಕು ಅನ್ನೋಂಥವ್ರಿಗೆ ಅವ್ರು ಏನ್ ಮಾಡ್ತೀರಾ, ಕಾಜಲ್ ಮತ್ತೆ ಐಲೈನರು ಮತ್ತೆ ಮಸ್ಕರ ಎರಡನ್ನು ಚೆನ್ನಾಗಿ ಹಾಕೊಳ್ಳಿ. ಇಲ್ಲಿ ಯಾರು ಜಾಸ್ತಿ ಕಾಜಲ್ ಹಾಕೊಳ್ತೀರಾ ಐಲೈನರ್ ಅನ್ನ ಹಾಕೋಬಿಡಿ. ಇಲ್ಲಿ ಒಂದೇ ಒಂದು ಇನ್ನರ್ ಲೈನ್ ಮಾತ್ರ ಹಾಕೊಳ್ತೀನಿ, ಒಳಗಡೆ ಲೈನ್ ಹಾಕೊಳ್ತೀನಿ ಅನ್ನೋರು ಐಲೈನ್ ಯು ಕ್ಯಾನ್ ಯೂಸ್. ಎರಡೂ ಚೆನ್ನಾಗಿ ಕಾಣಲ್ಲ. ಐದರ್ ಐಲೈನರ್ ಇಲ್ಲ ಅಂತಂದ್ರೆ ಏನು ಇದು ಕಾಜಲ್, ಎರಡರಲ್ಲಿ ಒಂದನ್ನ ಸೆಲೆಕ್ಷನ್ ಮಾಡಿ. ನೋಡಿ, ಐಲೈನರ್ ಹಾಕಿಲ್ಲ, ಐಲೈನರು ಹಾಕಿ ಇದನ್ನು ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ, ಕಣ್ಣು ಒಂಥರ ಕಾಣ್ತಾ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಕಣ್ಣುಗಳು ಚೆನ್ನಾಗಿ ಕಾಣಬೇಕು ಅಂದ್ರೆ ಬಿಂದಿಯನ್ನ ನೀವು ಎರಡು ಐಬ್ರೋ ಮಧ್ಯದಲ್ಲಿ ಅಥವಾ ಕೆಳಗಡೆ ಇಟ್ಟಾಗ ನಿಮ್ಮ ಕಣ್ಣುಗಳಿಗೆ ಹೈಲೈಟ್ ಆಗಿ ಕಾಣುತ್ತೆ, ಕಣ್ಣುಗಳು ಹೈಲೈಟ್ ಆಗಿ ಕಾಣುತ್ತೆ ನಿಮ್ಮ ಬಿಂದಿಯ. ನೋಡಿ, ಇವಾಗ ನೋಡಿ ನನ್ನ ಕಣ್ಣನ್ನು ನೀವು ನೋಡ್ಬೋದು ಹೇಗೆ ಕಾಣ್ತಿದೆ. ಇವಾಗ ನಾನು ಬಿಂದಿ ತೆಗಿತೀನಿ, ಇವಾಗ ನೋಡಿ. ಸೊ ಹಾಗಾಗಿ ಇವಾಗ ನೋಡಿ, ಬಿಂದಿ ನಾನು ಇಲ್ಲಿರ್ತೀನಿ, ಕಣ್ಣು ಹೈಲೈಟ್ ಆಗಲ್ಲ, ನಿಮ್ಮ ಹಣೆ ಹೈಲೈಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಬಿಂದಿನ ನೀವು ಎಲ್ಲಿ ಚೂಸ್ ಮಾಡಿರ್ತೀರಾ, ನಿಮ್ಗೆ ನಿಮ್ಮ ಹಣೆ ಹೈಲೈಟ್ ಆಗಬೇಕು ಅನ್ನೋದಾದ್ರೆ ನೀವು ಬಿಂದಿಯನ್ನ ಇಲ್ಲಿಡಿ, ನಿಮ್ಮ ಕಣ್ಣುಗಳು ಚೆನ್ನಾಗಿ ಕಾಣಬೇಕು ಅನ್ನೋದಾದ್ರೆ ಬಿಂದಿಯನ್ನ ನೀವು ಇಲ್ಲಿಡ್ಬೋದು. ಸೊ ಹಾಗಾಗಿ ಇದು ತುಂಬಾನೇ ಯೂಸ್ಫುಲ್ ಟಿಪ್ಸ್ ಅಂತ ಹೇಳ್ಬೋದು ಹೆಣ್ಮಕ್ಳಿಗೆ. ಯಾಕಂದ್ರೆ ಕೆಲವರು ಹೆಣ್ಮಕ್ಳು ಕಣ್ಣುಗಳು ತುಂಬಾನೇ ಚೆನ್ನಾಗಿರುತ್ತೆ, ಅವರು ಬಿಂದಿಯನ್ನ ಇಲ್ಲಿಟ್ಟಿರ್ತಾರೆ. ಸೊ ಅವಾಗ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಸೊ ತುಂಬಾ ಚೆನ್ನಾಗಿ ಕಾಣಬೇಕು ಅನ್ನೋದಾದ್ರೆ ಹೆಣ್ಮಕ್ಳಿಗೆ ಐದು ಯಾರು ಒಂದು ಏನು ಎಲ್ಲ ಒಂದು ಐ ಮೇಕಪ್ ಯಾರು ಮಾಡ್ಕೊಂಡಿರ್ತೀರಾ ಅವರೆಲ್ಲರೂ ಬಿಂದಿನ ಕೆಲವರಿಗೆ ಇಲ್ಲಿಟ್ರು ಚೆನ್ನಾಗಿ ಕಾಣುತ್ತೆ, ಕೆಲವರಿಗೆ ಇಲ್ಲಿಟ್ರು ಚೆನ್ನಾಗಿ ಕಾಣುತ್ತೆ. ಸೊ ನಾನು ಹೇಳೋದೇನಂತಂದ್ರೆ ನಿಮ್ಮ ಕಣ್ಣುಗಳು ಚೆನ್ನಾಗಿ ಕಾಣಬೇಕು, ಅದೇ ತಾನೇ ಲುಕ್ ನಮ್ಮ ಮುಖದಲ್ಲಿ. ಸೊ ಆ ಲುಕ್ ಚೆನ್ನಾಗಿ ಕಾಣಬೇಕು ಅನ್ನೋದಾದ್ರೆ ನೋಡಿ, ನನಗೆ ಇಲ್ಲಿ ಇಷ್ಟನೇ ಆಗಲ್ಲ, ಚೆನ್ನಾಗೂ ಇಲ್ಲ. ಸೊ ಹಾಗಾಗಿ ನಾನು ಯಾವಾಗಲೂ ನನ್ನ ಬಿಂದಿಯನ್ನ ಐಬ್ರೋಸ್ ಮಧ್ಯದಲ್ಲಿ ಇರ್ತೀನಿ, ಯಾಕಂದ್ರೆ ನನ್ನ ಕಣ್ಣು ಚೆನ್ನಾಗಿ ಕಾಣಬೇಕು. ಸ್ವಲ್ಪ ಕೆಳಗಡೆ ಇಟ್ಕೋತೀನಿ. ಇದು ನನ್ನ ಲುಕ್ಕು. ಸೊ ಈ ತರ ಒಂದು ಸಿಂಪಲ್ ಆಗಿ ರೆಡಿ ಆಗೋದು ಹೇಳ್ತೀನಿ. ಮತ್ತೆ ಅದಾದ್ಮೇಲೆ ನೀವೇನಾದ್ರು ಸ್ವಲ್ಪ ಕುಂಕುಮ ಇಡ್ತೀರಾ, ಇಲ್ಲ ಅಂತಂದ್ರೆ ಯೆಲ್ಲೋ ಕಲರ್ ಇಡ್ತೀರಾ ಅನ್ನೋದಾದ್ರೆ ಅದನ್ನ ಇಲ್ಲಿ ನೀವು ನೀಟಾಗಿ ಇಟ್ಕೋಬೇಕು.
ಕೇರಳಿಯರ್ಸ್ ಥರ ಕಾಣ್ತೀರಾ. ಇಲ್ಲಾಂತಂದ್ರೆ ಇಲ್ಲಿ ಇಟ್ಕೊಳ್ಳಿ ಕುಂಕುಮ, ಮೆರೂನ್ ಕಲರ್ ಕುಂಕುಮ ಇಲ್ಲಿ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣ್ತೀರಾ. ಸೊ ಈ ಲಿಪ್ಸ್ಟಿಕ್ಗೆ ನಿಮಗೆ ಮ್ಯಾಚ್ ಆಗಬೇಕು ಅಂತಂದ್ರೆ ಯು ಕ್ಯಾನ್ ಟ್ರೈ ಅದೇ ಲಿಪ್ಸ್ಟಿಕ್. ನಾನು ಹೇಳ್ತೀನಿ ಮೇಲೆ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಕೆಳಗಡೆ ಈ ಥರ ಸ್ಯಾರಿ ಲುಕ್, ಟೆಂಪಲ್ ಲುಕ್ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಅದನ್ನ ಬೇಕಾದ್ರೆ ಅಷ್ಟೇ, ತುಂಬ ಚೆನ್ನಾಗಿದೆ. ಸೊ ನಾನಿವಾಗ ಈ ಒಂದು ಲುಕ್ಗೆ ಸ್ಯಾರಿ ಹಾಕ್ಕೊಳ್ತೀನಿ. ಮತ್ತೆ ನನಗೆ ಇಲ್ಲಿ ಒಂದು ಮಚ್ಚೆ ಇದೆ, ಅದನ್ನ ಸ್ವಲ್ಪ ಹೈಲೈಟ್ ಮಾಡ್ಕೊಳ್ತೀನಿ ಅಷ್ಟೇ. ಹೇಗೆ ಕಾಣ್ತಿದೆ ಅಂತ ನೀವೇ ಹೇಳಬೇಕು, ನೀವೇ ಕಮೆಂಟ್ ಮಾಡಬೇಕು. ಇದೇ ನನ್ನ ಯಾವಾಗಲೂ ರೆಡಿ ಆಗುವಂತಹ ಲುಕ್ಕು. ಯಾರ್ಯಾರಿಗೆಲ್ಲ ತುಂಬಾನೇ ಚೆನ್ನಾಗಿ ಅಂದರೆ ಕಾಸ್ಮೆಟಿಕ್ಸ್ ಇಲ್ಲದೆ ರೆಡಿ ಆಗಬೇಕು ಅನ್ನೋರಿಗೆ ಈ ಒಂದು ವಿಡಿಯೋ ಅಂತಾನೆ ಹೇಳ್ಬೋದು. ಇವಾಗ ಓಲೆ ಯಾವ್ದು ಹಾಕೊಳ್ಳೋದು ಎಲ್ಲ ತೋರಿಸ್ತೀನಿ ನೋಡಿ. ಇದು ನಾನು ಇವತ್ತು ಸೆಲೆಕ್ಟ್ ಮಾಡಿರುವಂತಹ ಸ್ಯಾರಿ ಬಂದ್ಬಿಟ್ಟು ಕಾಟನ್ ಸ್ಯಾರಿ, ತುಂಬಾ ಚೆನ್ನಾಗಿದೆ. ಸ್ಟಡ್ ಕೂಡ ಹಾಕೋಬಹುದು. ಈ ಒಂದು ಕಾಟನ್ ಸ್ಯಾರಿಗೆ ಸ್ಟಡ್ ತುಂಬಾ ಚೆನ್ನಾಗಿ ಕಾಣುತ್ತೆ. ದೊಡ್ಡ ದೊಡ್ಡ ಸ್ಟಡ್ ಇದ್ರೆ ಹಾಕ್ತೀನಿ, ಇಲ್ಲಾಂತಂದ್ರೆ ಹೇಗೆ ಅಂತ. ಏನಪ್ಪಾ ಅಂತಂದ್ರೆ ನಿಮ್ಮ ಹೇರ್ ಅನ್ನ ನೀವು ಯಾರು ಸೈಡ್ ಕ್ರಾಪ್ ತಗೊಳ್ತೀರಾ ಅವರು ಲೂಸ್ ಹೇಳ್ತೀವಿ, ಇಲ್ಲ ಏನೇ ಹಾಕ್ಬೋದು. ಯಾಕೆಂದ್ರೆ ಹೂ ಮುಟ್ಕೊಳಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಯಾವಾಗಲೂ ಈ ತರ ಆಲ್ವೇಸ್ ಹೀಗೆ ಇರುತ್ತೆ. ಆಲ್ಮೋಸ್ಟ್ ಇಲ್ಲಿರುತ್ತೆ ಹೂ, ಅದು ಕೂಡ ಹೈಟ್ ಕಾಣುತ್ತೆ. ಸೊ ಹಾಗಾಗಿ ಹೂ ಮುಟ್ಕೊಳ್ಳೋ ಪ್ಲಾನ್ ಇರೋರು ನೀವು ಈ ತರ ಒಂದು ಹೇರ್ ಸ್ಟೈಲ್ ಅನ್ನ ಮಾಡ್ಕೊಳ್ತೀವಿ. ಲೂಸ್ ಹೇರ್ ಬೇಕು ಅಂತಂದ್ರೆ ಈ ತರ ಒಂದು ಹೇರ್ ಸ್ಟೈಲ್ ಮಾಡ್ತೀವಿ. ಇದು ಸ್ವಲ್ಪ ಒಂದು ಸಣ್ಣದಾಗಿ ನೀವು ಕೂದಲನ್ನ ತಗೋಬಹುದು, ಸೈಡ್ ಇರುತ್ತೆ ಈ ತರ. ಸೊ ಇಲ್ಲಿ ಹೂವನ್ನ ಪಲ್ಸ್ದು ಅದನ್ನ ಹಾಕ್ತೀನಿ ನಾನು. ಮತ್ತೆ ವಾಚ್ ಅನ್ನು ನೋಡಿ. ಇವಾಗ ಪಿನ್ ಮಾಡಿಕೊಂಡು ಈ ಒಂದು ಸ್ಯಾರಿಯನ್ನು ಉಟ್ಕೊಂಡಿದ್ದೀನಿ. ಪಿನ್ ಮಾಡ್ಕೊಂಡಾಗ ಈ ತರ ಒಂದು ಲುಕ್ ಕೊಡುತ್ತೆ. ಯಾರ್ಯಾರಿಗೆಲ್ಲ ಒಂದ್ ಪಿನ್ ಇಷ್ಟನೋ ಒಂದ್ ಪಿನ್ ಮಾಡ್ಕೊಳ್ಳಿ. ನಾನು ಒಂದ್ ಪಿನ್ ಅಲ್ಲೂ ಕೂಡ ವಿಡಿಯೋ ಮಾಡಿದ್ದೀನಿ. ಇವಾಗ ನಾನು ಪಿನ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದನ್ನೆಲ್ಲ ನೀಟಾಗಿ ಕವರ್ ಮಾಡ್ಕೋಬೇಕಾಗತ್ತೆ.